ಬೀದರ್ನ ಅಮಲಾಪುರ ಗ್ರಾಮದ ಪ್ರೌಢಶಾಲೆಯಲ್ಲಿ ಆದರ್ಶ ಸಂಘಟಕ ಭೀಮಣ್ಣ ಹಡಪದವರು ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿದ್ದು, ಅವರ ಸೇವಾ ನಿವೃತ್ತಿ ಪ್ರಯುಕ್ತವಾಗಿ ಬೀದರ್ನ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಬೀದರ್, ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರೌಢಶಾಲೆ ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ಪದಾಧಿಕಾರಿಗಳ ವತಿಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸಲೀಂ ಪಾಷಾ ಅವರು ಮಾತನಾಡಿ, ಹಡಪದ್ ಅವರು 60 ವರ್ಷದ ದೀರ್ಘ ವಯಸ್ಸಿನಿಂದ ನಿವೃತ್ತರಾಗಿದ್ದಾರೆ. ಅದಕ್ಕೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡಿದ್ದು ಅವರಿಗೆ ಮೊದಲು ಶುಭ ಕೋರುವುದಾಗಿ ತಿಳಿಸಿದರು. ಮೊದಲೆಲ್ಲ 58 ವರ್ಷಕ್ಕೆ ನಿವೃತ್ತಿ ಇತ್ತು, ಆದರೆ ಮತ್ತೆ ಸರ್ಕಾರ 2 ವರ್ಷಕ್ಕೆ ಏರಿಕೆ ಮಾಡಿತು. ಹಡಪದ್ ಅವರು ಒಳ್ಳೆಯ ವಾಗ್ಮಿ ಆಗಿದ್ದಾರೆ, ತೂಕವಾಗಿ ಮಾತನಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಕಾಳಜಿ ಹೊಂದುವ ವ್ಯಕ್ತಿತ್ವ ಅವರದ್ದಾಗಿದೆ. ವಯೋನಿವೃತ್ತಿ ಜೀವನ ಅವರಿಗೆ ನೆಮ್ಮದಿಕರವಾಗಿರಲಿ ಎಂದರು. ಭೀಮಣ್ಣ ಹಡಪದ್ ಅವರು ಬಸವಣ್ಣನವರ ತತ್ವ ಸಿದ್ಧಾಂತಗಳೊಂದಿಗೆ ಕಪ್ಪು ಚುಕ್ಕೆ ಇಲ್ಲದೆ 30 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅವರು ವಿಶಾಲವಾದ ಹೃದಯವಂತರಾಗಿದ್ದಾರೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ತುಳಸಿರಾಮ್ ದೊಡ್ಡೆ ಅವರು ಮಾತನಾಡಿ, ಭೇಟಿ ಆಕಸ್ಮಿಕ ಸೇವೆಯಿಂದ ನಿವೃತ್ತಿ ಹೊಂದುವುದು ಅನಿವಾರ್ಯ. ನಮ್ಮ ಸೇವಾ ಅವಧಿಯಲ್ಲಿ ನಾವು ಮಾಡಿದ ಸೇವೆಯೇ ಅಮರವಾಗಿರುತ್ತದೆ ಎಂದರು. ಮನ್ನಾಕೇಳಿ ಹಾಗೂ ರಂಜೋಳಖೇಣಿಯಲ್ಲಿ ಶಿಕ್ಷಕರಾಗಿ ಭೀಮಣ್ಣ ಹಡಪದ್ ಅವರು ಸೇವೆ ಸಲ್ಲಿಸಿದ್ದಾರೆ. ಹಡಪದ್ ಸಮುದಾಯದವರಾದ ಇವರು ಶಿಕ್ಷಣ ಪಡೆದು ವಿದ್ಯಾವಂತರಾಗಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ದೊಡ್ಡ ಸಾಧನೆಯಾಗಿದೆ ಎಂದು ತಿಳಿಸಿದರು. ಯಾವುದೇ ಹಮ್ಮು ದಿಮ್ಮು ಇಲ್ಲದೆ ಸದಾ ನಗು ಮುಖದೊಂದಿಗೆ ಎಲ್ಲರೊಂದಿಗೆ ಒಳ್ಳೆಯ ಸಂಪರ್ಕ ಹೊಂದಿದ್ದಾರೆ. ಸ್ನೇಹ ಜೀವಿಯಾಗಿದ್ದಾರೆ. ಹಡಪದ್ ಅವರಿಗೆ 4 ಜನ ಮಕ್ಕಳಿದ್ದು ಎಲ್ಲರಿಗೂ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ. ಮುಂದೆ ಅವರ ಮಕ್ಕಳು ಕೂಡ ಇವರ ಮಾರ್ಗದರ್ಶನದಲ್ಲಿ ಹೆಸರು ಮಾಡುವಂತೆ ಶುಭ ಕೋರಿದರು. ಕಾರ್ಯಕ್ರಮ ಉದ್ದೇಶಿಸಿ ಜಿಲ್ಲಾಧ್ಯಕ್ಷರಾದ ಸುರೇಶ ಚನ್ಶೆಟ್ಟಿ ಅವರು ಮಾತನಾಡಿ, ಜೀವನ ಮತ್ತು ಉಪಜೀವನಕ್ಕೂ ವ್ಯತ್ಯಾಸವಿದೆ. ವೃತ್ತಿ ಒಂದೆಡೆ ಇದ್ದರೆ ಪ್ರವೃತ್ತಿ ಕಡೆ ಸಮಯ ಕೊಡಲು ಸಾಧ್ಯವಿಲ್ಲ. ಆದರೆ ಹಡಪದ್ ಅವರು ವೃತ್ತಿ ಜೊತೆಗೆ ಒಂದಿಷ್ಟು ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಿದ್ದಾರೆ. ಶಿಕ್ಷಕರೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ಒಳ್ಳೆಯ ಒಡನಾಟ ಹೊಂದಿದ್ದಾರೆ. ನಿವೃತ್ತಿ ಹೊಂದಿದವರು ಉತ್ಸಾಹ ಕಳೆದುಕೊಳ್ಳುತ್ತಾರೆ. ಆದರೆ ಈ ರೀತಿ ಆಗದೆ ಪ್ರವೃತ್ತಿಗಳಲ್ಲಿ ಸಮಾಜ ಸೇವೆಯಲ್ಲಿ ಸಂಘಟನೆಗಳಿಗೆ ಕೈಜೋಡಿಸಿ ಮಾರ್ಗದರ್ಶನ ಮಾಡುವಲ್ಲಿ ಹಡಪದ್ ಅವರು ತೊಡಗಿಸಿಕೊಳ್ಳಲಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ ಗಂದಗಿ ಅವರು ಮಾತನಾಡಿ, ಕಳೆದ 2 ವರ್ಷಗಳಿಂದ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ನಿವೃತ್ತಿ ಹೊಂದುತ್ತಿರುವ ಹಡಪದ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಸದಾ ಹಣೆಯಲ್ಲಿ ವಿಭೂತಿ ಧರಿಸಿ ನಗು ಮುಖದ ಭೀಮಣ್ಣ ಹಡಪದ್ ಅವರು ಬಸವಣ್ಣನವರನ್ನು ಅನುಸರಿಸಿ ಇತರ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಉತ್ಸಾಹದೊಂದಿಗೆ ಸಂತಸದಿಂದ ಇವತ್ತು ನಿವೃತ್ತಿ ಹೊಂದುತ್ತಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಯೋನಿವೃತ್ತಿ ಹೊಂದುತ್ತಿರುವ ಭೀಮಣ್ಣ ಹಡಪದ್ ಅವರು ಕೃತಜ್ಞತಾ ನುಡಿಗಳನ್ನು ನುಡಿದರು. ವೇದಿಕೆಯ ಮೇಲೆ ಉಪ ಪ್ರಾಂಶುಪಾಲರು ಡಯಟ್ನ ಡಾಕ್ಟರ್ ಮೊಹಮ್ಮದ್ ಗುಲ್ಶಿನ್, ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕರಾದ ಡಿ ಜಾಕಿರ್ ಹುಸೇನ್, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಅಧ್ಯಕ್ಷರಾದ ಶೇಖ್ ಮೆಹಬೂಬ್ ಪಟೇಲ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ಅಧ್ಯಕ್ಷರಾದ ರವೀಂದ್ರ ರೆಡ್ಡಿ ಮಾಲಿ ಪಾಟೀಲ್, ಅನುದಾನಿತ ಪ್ರೌಢಶಾಲಾ ಮುಖ್ಯ ಗುರುಗಳ ಸಂಘ ಬೀದರ್ನ ಅಧ್ಯಕ್ಷರಾದ ವಿಜಯಕುಮಾರ ಪಾಟೀಲ್, ಅನುದಾನಿತ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಬೀದರ್ನ ಅಧ್ಯಕ್ಷರಾದ ಪ್ರಶಾಂತ್ ರಾಗ, ಸಂಜೀವ್ ಬಿ ಸೂರ್ಯವಂಶಿ, ಪಾಂಡುರಂಗ ಬೆಲ್ದಾರ್ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಬೀದರ್ನ ಅಧ್ಯಕ್ಷರು, ಶಿವರಾಜ್ ಕಪ್ಲಾಪುರಿ ಅಧ್ಯಕ್ಷರು, ಪದವೀಧರೇತರ ಹಿರಿಯ ಪ್ರಾಥಮಿಕ ಮುಖ್ಯ ಗುರುಗಳ ಸಂಘ ಬೀದರ್, ಸಂತೋಷ ಚಲುವ, ಇನಾಯತ್ ರೆಹಮತ್ ಶಿಂದೆ ಹಾಗೂ ಶ್ರೀಮತಿ ಜಮುನಾ ಭೀಮಣ್ಣ ಹಡಪದ್, ಪುತ್ರಿ ಶ್ರುತಿ, ಸ್ಫೂರ್ತಿ, ಸುಪುತ್ರ ಶಿವಶರಣಪ್ಪ, ಪ್ರಜ್ವಲ್, ಚಂದ್ರಮ್ಮ, ಸಹೋದರರಾದ ವಿಠಲ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಇದೇ ವೇಳೆ ವಯೋನಿವೃತ್ತಿ ಹೊಂದಿರುವ ಭೀಮಣ್ಣ ಹಡಪದ್ ಅವರಿಗೆ ಬಂಧು ಮಿತ್ರರು, ಸಂಘ ಸಂಸ್ಥೆಯ ಪ್ರಮುಖರು, ಗಣ್ಯಾತಿ ಗಣ್ಯರು ಜೊತೆಗೆ ಅವರು ಸೇವೆಯಿಂದ ನಿವೃತ್ತಿ ಹೊಂದಿರುವ ಅಮಲಾಪುರ ಎಲ್ಲ ಶಿಕ್ಷಕ ಬಾಂಧವರು, ಶಿಕ್ಷಕ ವೃಂದದವರು ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಹಸ್ತಗತ ಆಗುತ್ತೆ.
ಎಲ್ಲರಿಗೆ ಒಂದು 30 ನಿಮಿಷ ಆದ ಪ್ರತಿಯೊಬ್ಬರಿಗೆ ಅನ್ಯ ಕಾರ್ಯನಿರತವಾಗಿ ಶಿಕ್ಷಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾಡಲಾಗಿದೆ. ಎಲ್ಲ ಮಾನ್ಯರು ತಾವು ಭೀಮಣ್ಣ ಹಡಪದವರಿಗೆ ಶಿಕ್ಷಕರೇ ಮತ್ತು ನಮ್ಮ ಎಲ್ಲ ಆತ್ಮೀಯರೇ ಆಗಿದೆ, ಎಲ್ಲರೂ ಹೋಗ್ಲಿಕ್ಕೆ ಮುಂದಾಗ್ತಾ ಇದೆ. ಆ ಥರ ಬೇಡ, ಆರಾಮಾಗಿ ನಿಂತ್ಕೊಳ್ಳಿ ಅಂತಾರಲ್ಲ. ನಿಕಟಪೂರ್ವ ಪ್ರತಿನಿಧಿಗಳು ಕರ್ನಾಟಕ ರಾಜ್ಯ ಸಂಘ ಸಂಘ ಈಗ ಸಹೋದರ ಇಮಾನ್ಯುಯಲ್ ಪದಾಧಿಕಾರಿಗಳು, ಹಾಲಿ ನಮ್ಮ ಮಾರ್ಗದರ್ಶಕರು ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರ ಮಹಾದೇವ್ ವಿಶ್ವಗುರು ಬಸವೇ ಹಡಪದವರ 2ನೇ ಇನ್ನಿಂಗ್ಸ್ಗೆ ಜಯವಾಗಲಿ. ನಾನು ನಿಮ್ಮ ಪದಾಧಿಕಾರಿಗಳೊಂದಿಗೆ ಅವರನ್ನ ಗೌರವ ಮಾಡಿದ್ದೇವೆ. ಅವರಿಗೂ ಮಾಡ್ತಕ್ಕಂಥ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಸನ್ಮಾನ ಮಾಡ್ತಕ್ಕಂಥ ಎಲ್ಲ ಬಂಧುಗಳು ಮನಭಾವದಿಂದ ನಿಜ ತೇಜ ಜಯತು ಕರುಣಾ ಸಿಂಧು ಭಜಗಜನ ಬಂಧು ಬಸವೇಶ್ವರ ಮಹಾದೇವ್. ದಯವಿಟ್ಟೀಗ ಪ್ರಥಮವಾಗಿ ಸರ್ಕಾರಿ ನೌಕರಿಗೆ ಸೇರುವುದು ವಾಸ್ತವ ಆಗಿದ್ದರೆ ರಿಟೈರ್ಡ್ ಆಗುವುದು ಮತ್ತೊಂದು ವಾಸ್ತವ. ಹೌದಾ? ಒಂದು ಸರಸ ಮತ್ತೊಂದು ವಿರಸ. ಹೌದಾ? ಎರಡು ಬೇರೆ ಬೇರೆ ಹೆಸರು. ಹಡಪದವರು ಇವತ್ತು ನಿವೃತ್ತರಾಗಿ ನಮ್ಮ ನಿಮ್ಮೆಲ್ಲರಿಂದ ಒಂದು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಹಡಪದವರ ಬಗ್ಗೆ ಹೇಳೋದಾದ್ರೆ ತುಂಬಾ ಉತ್ತಮ ವಾಕ್ಯಗಳು, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಯಾವುದೇ ಕಂಟೆಂಟ್, ಯಾವುದೇ ಟೈಮ್ನಲ್ಲಿ ಮಾತಿಗೆ ಅವರಿಗೆ ಅವಕಾಶ ಕೊಟ್ಟರೆ ತುಂಬಾ ಪ್ರಬುದ್ಧವಾಗಿ ಮಾತಾಡ್ತಾರೆ. ಮಾತು ತೂಕವಾಗಿರ್ತದೆ, ಸುಮ್ಮನೆ ಏನೋ ಮಾತನಾಡುವುದಲ್ಲ, ತೂಕವಾಗಿ ಮಾತಾಡ್ತಾರೆ. ಅವರ ವಿದ್ವತ್ ನನಗೆ ಆಗಲೇ ಗೊತ್ತಾಯ್ತು, ಇವರು ಒಳ್ಳೆ ಮೈಕಾಸುರರು, ಸಕ್ಕತ್ತಾಗಿ ಮಾತಾಡ್ತಾರೆ. ಆದರೆ ಅಷ್ಟೇ ಕಾಳಜಿ ಇದೆ, ವೆರಿ ಹ್ಯೂಮೇನ್ ರಿಲೇಶನ್ಶಿಪ್ ಮನುಷ್ಯರು. ಯಾಕೆ ಈ ಮಾತು ಹೇಳಿದ್ರೆ, ನನಗೆ ಹಾರ್ಟ್ ಅಟ್ಯಾಕ್ ಆಗಿ ನಾನು ಒಂದು 15 ನಿಮಿಷ ಆದ್ಮೇಲೆ ನನಗೆ ಫೋನ್ ಮಾಡಿ, ಇಲ್ಲ ಸರ್ ಟ್ರೀಟ್ಮೆಂಟ್ ತಗೊಳ್ಳಿ, ಖಂಡಿತ ದೇವರ ಅಂತ ಒಂದ್ಸಲ ಹೇಳಿದ್ದಲ್ಲ, ಒಂದು 7-8 ಸಲ ಫೋನ್ ಮಾಡಿದ್ರು. ನೀವು ತಗೊಳ್ಳೇಬೇಕು. ಇನ್ನೊಬ್ಬರ ಬಗ್ಗೆ ಕಾಳಜಿ ವಹಿಸುವುದು ಇದೆಯಲ್ಲ, ಬರೀ ಲಿಪ್ ಸಿಂಪತಿಗಾಗಿ ಹೇಳೋದಲ್ಲ, ಅದನ್ನ ಕಂಟಿನ್ಯೂಸ್ ಆಗಿ ಹೇಳಿ ಅದರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಮನೋಭಾವ ಅವರದು. ಅಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ನಡುವೆ ಉತ್ತಮ ಶಾಲೆಯಿಂದ ನಿವೃತ್ತರಾಗಿ ತೆರಳುತ್ತಾ ಇದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯವನ್ನು ಅನುಗ್ರಹಿಸಿ, ತುಂಬಾ ಮುಖ್ಯವಾಗಿ ಅವರ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆ ಹೋಗಿದೆ. ರಿಟೈರ್ಮೆಂಟ್ ಆದ್ಮೇಲೆ ಸ್ವಲ್ಪ ಶಾಂತಿ ನೆಮ್ಮದಿ ತುಂಬಾ ಕಡಿಮೆ ಹತ್ರ. ಯಾಕೆ? ರೊಕ್ಕ ಜಾಸ್ತಿ ಬರ್ತದೆ, ರೊಕ್ಕ ಯಾರ್ಯಾರು ಹಂಚ್ಕೋಬೇಕು ಅನ್ನೋ ವಿಚಾರದಲ್ಲೇ ಜಗಳ ಆಗಿ ಏನೇನೋ ಆಗೋಗ್ತದೆ. ಎಲ್ಲ ಮನೆಗೆ ಆಗುತ್ತೆ ಅಂತ ಹೇಳೋದಿಲ್ಲ, ಬಟ್ ಸಹಜವಾಗಿ ಆಗುತ್ತೆ. ಕೆಲವರು ಏನ್ ಮಾಡ್ತಾರೆ, ರಿಟೈರ್ಮೆಂಟ್ ಟೈಮ್ನಲ್ಲಿ ಆ ರೊಕ್ಕ ಕೈ ಬಂದಲ್ಲಿ ಅಲ್ಲಲ್ಲಿ ಫಿಕ್ಸೆಡ್ ಮಾಡಿ ಅಲ್ಲಲ್ಲಿ ಮೂಲೆ ಬಿಟ್ಬಿಡ್ತಾರೆ. ಯಾರು ಏನು ಕೈ ಬರೋದೇ ಇಲ್ಲ, ಮೊದಲೇ ಬ್ಯಾಂಕ್ ವ್ಯವಹಾರ ಮಾಡಿರ್ತಾರೆ ಬುದ್ಧಿವಂತಿಕೆ. ಆದ್ರೆ ಅವರಿಗೆ ಅವರ ಮನೆಯಲ್ಲಿ ನಾನು ಹಾರೈಸ್ತಾ ಇದ್ದೀನಿ, ಅವರಿಗೆ ಉತ್ತಮವಾದಂತಹ ಶಾಂತಿ ನೆಮ್ಮದಿ ಅವರ ಮನೆಯಲ್ಲಿ ಸದಾಕಾಲ ಇರಲಿ. ದೇವರು ಅವರ ನಿವೃತ್ತ ಜೀವನವನ್ನು ಸುಖಮಯವಾಗಿ ಇಟ್ಟಿರಲಿ. ಮತ್ತೆ ಅವರ ಮಕ್ಕಳೊಂದಿಗೆ, ಮೊಮ್ಮಕ್ಕಳೊಂದಿಗೆ ಅತ್ಯಂತ ಆನಂದದಿಂದ ಕಳೆಯುವಂತೆ ದೇವರು ಹರಸಲಿ ಅಂತ ಪ್ರಾರ್ಥಿಸ್ತಾ, ಅಗಲಕ್ಕೆ ಅನಿವಾರ್ಯ, ನೆನಪು ಮಾತ್ರ ಶಾಶ್ವತ. ನಾವು ನೀವು ಸರ್ಕಾರಿ ಕೆಲಸಕ್ಕೆ ಸೇರ್ತಕ್ಕಂಥದ್ದು ಅದು ಆಕಸ್ಮಿಕ. ಸರ್ಕಾರಿ ಸೇವೆಯಿಂದ ವಿಶ್ರಾಂತಿ ಜೀವನಕ್ಕೆ ಕಾಲಿರ್ತಕ್ಕಂಥದ್ದು ಶಾಶ್ವತ. ನಾವು ಹೋಗಲೇಬೇಕಾಗುತ್ತೆ, ಯಾರು ನಾವು ನಿಂತ್ಕೊಳ್ಳಲ್ಲ. ನಮ್ಮ ಸೇವಾ ಅವಧಿಯಲ್ಲಿ ನಾವೇನು ಸೇವೆ ಮಾಡ್ತೀವಿ ಅದು ನಮಗೆ ಅಮರವಾಗಿ ಶಿರರಕ್ಷೆಯಾಗಿ ಉಳಿಯುತ್ತದೆ. ಈಗ ತಾನೇ ಶ್ರೀದೇವಿ ಪ್ರಸಾದ್ ಕಲಾಲ್ ಅವರು ನಮ್ಮ ಹಡಪದವರ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದ್ದಾರೆ.
ಕಳಿಸಿದಾಗ ಕಡಪಲ್ ಸಾಹೇಬರು ರಂಜೋಳ ಕೇಳಿಯಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ದರು. ಆ ಸಂದರ್ಭದಲ್ಲಿ ನಮಗೆ ಮ್ಯಾಥಮೆಟಿಕ್ಸ್ ಶಿಕ್ಷಕರ ಬಹುದೊಡ್ಡ ಕೊರತೆ ಇತ್ತು. ಎಲ್ಲ ಕಡೆಗೆ ಗಲಾಟೆಗಳಾಗ್ತಿದ್ದು, ನಮ್ಮಲ್ಲಿ ಮ್ಯಾಥ್ಸ್ ಟೀಚರ್ ಇಲ್ಲ ಅಂತ. ನಾನು ಮೊಟ್ಟ ಮೊದಲಿಗೆ ನಮ್ಮ ಡಿಡಿಕೆ ಸಾಹೇಬರನ್ನು ಮಾತಾಡಿಕೊಂಡು, ಸರ್ ಅವರು ಹಣಪ್ಪ ಸರ್ ಇದ್ದಾರೆ ರಂಜೋಳ ಕೇಳಿಯಲ್ಲಿ, ಅವರನ್ನ 3 ದಿವಸ ಮನೆ ಕೇಳಿಗೆ ಡೆಪ್ಯೂಟ್ ಮಾಡೋಣ ಸರ್ ಅಂತ ಕೇಳಿಕೊಂಡೆ. ಸರಿ ಅಂದರು. ನಾನು ಹಣಪ್ಪ ಸರ್ ಭೇಟಿಯಾಗಿ ಹೋದೆ. ಅವ್ರು ಹೇಳಿದ್ರು, ಸರ್ 2 ಶಾಲೆ ಮಕ್ಕಳು ನನ್ನ ಮಕ್ಕಳೇ ಸರ್, ಇಲಾಖೆ ಅನ್ನ ತಿಂತೀವಿ, 2 ಕಡೆ ಪಾಠ ಮಾಡ್ತೀವಿ ಸರ್ ಅಂತ ಹೇಳಿ ಆ ವರ್ಷ ಅವರು ಮೊನ್ನೆ ಕೇಳಿ ಮತ್ತು ರಂಜೋಳ ಕೇಳಿಗಳಲ್ಲಿ ಪಾಠ ಮಾಡಿದ್ರು. ಅದರ ಮೊದಲ ಭೇಟಿಯಾಗಿತ್ತು. ಆ ಸ್ನೇಹಿತರಿಗೆ ಇವತ್ತಿನ ಜೊತೆಗೆ ಹಾಗೇ ಇದ್ದಾರೆ. ಅದೇ ನಗುಮುಖ, ಅದೇ ಒಂದು ಆತ್ಮೀಯ ವಿಶ್ವಾಸ, ಯಾವುದೇ ಹಮ್ಮು ಗಮ್ಮು ಇಲ್ಲಾರ್ದೆ. ಸಾಮಾನ್ಯವಾಗಿ ಕಡಪ ಸಮಾಜ ಬಹಳ ಸಣ್ಣ ಸಮಾಜ ಇದೆ. ಇಡೀ ಸಮಾಜದಲ್ಲಿ ನಾವು ಪರಿಗಣನೆ ತೆಗೆದುಕೊಂಡಾಗ ಬಹಳ ಸಣ್ಣ ಸಮಾಜ. ಅಂತ ಸಮಾಜದಿಂದ ವಿದ್ಯಾಭ್ಯಾಸ ಮಾಡಿಕೊಂಡು ಸಾಧನೆಗೈದರಲ್ಲಿ ನಮ್ಮ ಕಡಪದ ಭೀಮರಾವರು ಒಬ್ಬರು. ನಂತರ ಅವರು ಪ್ರೌಢಶಾಲಾ ಮುಖ್ಯಗಳಾಗಿ ಬಡ್ತಿ ಹೊಂದಿದಾಗ ಯಾವಾಗಲೂ ಸರ್ ನನಗೆ ಬಡ್ತಿ ಆಯಿತು ಸರ್, ನಾ ಏನೇನು ಕೆಲಸ ಮಾಡಲಿ ಹೇಳಿ ಸರ್ ಅಂತ ಹೇಳ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಸ್ನೇಹಿತರು ಪಡೆದಿರ್ತಕ್ಕಂಥದ್ದು. ಕಡಪದವರಿಗೆ 4 ಜನ ಮಕ್ಕಳಿದ್ದಾರೆ. ಎಲ್ಲರೂ ಐಟಿ ಕ್ವಾಲಿಫೈಡ್, MSc ಓದಿದ್ದಾರೆ, MSc BEd ಮಾಡಿದ್ದಾರೆ, BEd ಮಾಡಿದ್ದಾರೆ, ಇಂಜಿನಿಯರಿಂಗ್ ಇದ್ದಾರೆ, ಇದೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ. ಈ ತರ ಹೇಳ್ತಾ ಇದ್ರು, ನನ್ನ ಮಗಳು ಕೇವಲ 2 ಅಂಕಗಳಿಂದ UPSC ಮಿಸ್ ಆಯಿತು ಸರ್ ಅಂತ ಪ್ರತ್ಯೇಕವನ್ನು ಮಕ್ಕಳು ದೇವರಲ್ಲಿ ಕೊಟ್ಟಿದ್ದಾನೆ. ಮುಂದಿನ ಜೀವನದಲ್ಲಿ ನಿಮ್ಮ ಮಕ್ಕಳಿಗೆ ಕೂಡ ಒಳ್ಳೆಯ ಸರ್ಕಾರಿ ನೌಕರಿ ಸಿಗಲಿ. ಆಮೇಲೆ ನೀವು ಆರೋಗ್ಯದಿಂದ ನಮ್ಮ ನೀರಲ್ಲಿ ವಿಶ್ರಾಂತಿ ಹೊಂದಿರೋ ಮನೆಗೆ ಕೊಡಬೇಡ್ರಿ, ನಿಮ್ಮ ಜೊತೆ ಬರ್ರಿ, ನಿಮ್ಮ ಅನುಭವ ಹಂಚಿಕೊಳ್ಳಿ, ಒಟ್ಟಿಗೆ ಕೆಲಸ ಮಾಡೋಣ ಅಂತಕ್ಕಂಥ ಸದಾಸೆಯೊಂದಿಗೆ ನಮಗೆ ಒಳ್ಳೆಯದಾಗಲಿ ಪ್ರಾರ್ಥಿಸಿ ನನ್ನ ಪ್ರಾರ್ಥಿಸ್ತೀನಿ. ಅವರ ಟೆನ್ಷನ್ ಆಗಲಾರ್ದೆ ಅದೇ ಒಂದು ಜೀವನದ ಮಧ್ಯವನ್ನು ತೆಗೆದುಕೊಂಡು ಸರ್ಕಾರಿ ನೌಕರರು ಜೀವನ ಸಾಗಿಸುವಂತ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೇವೆ ಹಿಂದಿನ ಕಾಲಮಾನದಲ್ಲಿ. ಆದರೆ ಭೀಮಣ್ಣ ಹಣಪ್ಪದವರು ತಮ್ಮ 30 ವರ್ಷದ ಸೇವಾವಧಿಯಲ್ಲಿ 1994ರಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. ನಾವು ಅವರು ಇಬ್ಬರು ಬ್ಯಾಚ್ಮೆಂಟ್. 1994ರಲ್ಲಿ ನಾವು ಅವರು ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂಥವರು. ಅಕ್ಟೋಬರ್ ಬಂದರೆ 30 ವರ್ಷ ಸೇವೆ ಆಗ್ತದೆ ಅವ್ರದ್ದು ನಮ್ಮದು. ಆದರೆ ಅವರ ಸೇವಾ ಅವಧಿಯಲ್ಲಿ ಯಾವುದೇ ಒಂದು ಸಣ್ಣ ತಪ್ಪುಗಳನ್ನು ಮಾಡದೆ, ತಪ್ಪು ಚುಕ್ಕೆ ಇಲ್ಲದೆ ಇವತ್ತು ಸೇವೆಯಿಂದ ನಿವೃತ್ತಿ ಹೊಂದುತ್ತಾ ಹೊಂದಿದ್ದಾರೆ. ಹೀಗಾಗಿ ನಾವು ಅವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಯಾಕಂದ್ರೆ ಅವರು ನಮ್ಮ ಡಿಡಿಕೆ ಸಾಹೇಬರು, ದೊಡ್ಡ ಸಾಹೇಬರು ಹೇಳಿದ ಹಾಗೆ ಭೀಮಣ್ಣ ಹಣಪ್ಪದವರು ವಿಶಾಲವಾದಂತಹ ಹೃದಯವಂತರು, ಎಲ್ಲರಿಗೂ ಬರಮಾಡಿಕೊಡ್ತಕ್ಕಂಥವ್ರು. ಯಾಕಂದ್ರೆ 12ನೇ ಶತಮಾನದಲ್ಲಿ ಏನು ಅಣ್ಣ ಬಸವಣ್ಣನವರು ಹೇಳಿದ್ರು, ಇವನಾರವ ಎನಿಸಲಯ್ಯ, ಇವ ನಮ್ಮವ ಎನಿಸಲಯ್ಯ. ಅಂದ್ರೆ ಎಲ್ಲರಿಗೂ ಕೂಡ ನಮ್ಮವರನ್ನು ತಿಳ್ಕೊಳ್ರಿ, ಎಲ್ಲಿ ಬಂದವರಿಗೆ ಎಲ್ಲರಿಗೂ ಏನು ಅಂತ ನಮ್ಮವರೆಲ್ಲ ತಿಳ್ಕೊಂಡ್ರಿ ಅಂತ ಹೇಳಿ ಬಸವಣ್ಣನವರು ಹೇಳಿದ್ರು. ಆ ಒಂದು ತತ್ವ ಸಿದ್ಧಾಂತದ ವ್ಯಕ್ತಿ ಭೀಮಣ್ಣ ಹಣಪ್ಪವರು. ಬಹಳ ವಿಶಾಲವಾದಂಥ ಹೃದಯವಂತರು, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರ ಜೊತೆ ಮಾತ್ರ ಒಡನಾಟಿಯಾಗಿ ಬೆರೆತಕ್ಕಂಥ ಸ್ವಭಾವ ಹೊರತಕ್ಕಂಥದ್ದು. ಹೀಗಾಗಿ ಸುಮಾರು ಸುದೀರ್ಘವಾದಂಥ 30 ವರ್ಷದ ಸೇವೆ ಮಾಡಿದ್ದಾರೆ. ಅವರೊಬ್ಬರು ದೋಸ್ತರಿದ್ದರು. ನಾನು ಒಂದು ಸಣ್ಣ ದೃಷ್ಟಾಂತ ಹೇಳ್ತೇನೆ ನಮಗೆ. ಮಚಂದ್ರ ಪಾಟೀಲ್ ಅಂತ ಹೇಳಿ ಸಿದ್ದೇಪುರ್ ಅವರು ಸೇವೆ ಇವರಲ್ಲೇ ಇದ್ರು. ನಮ್ಮ ಜೂನಿಯರ್ ಕಾಲೇಜ್ ಬಾಯದಲ್ಲಿ ಅವರು ನಾವು ಸೇವೆ ಮಾಡ್ತಿರುವಾಗ ಅವರು ನಮ್ಮ ವೈಸ್ ಪ್ರಿನ್ಸಿಪಾಲ್ ಇದ್ರು ಮಚಂದ್ರ ಪಾಟೀಲ್. ಮನೆ ತೀರ್ಕೊಂಡ್ರು ಪಾಪ. ಹೀಗಾಗಿ ಅವ್ರ ಸ್ವಭಾವ ಹೆಂಗಂತಂದ್ರೆ ಅವರು ಕೆಣಿಯಂತ್ರದಲ್ಲಿದ್ರು, ಸರ್ಕಾರಿ ಪ್ರೌಢಶಾಲೆ ಕೆಣಿಯಂತ್ರದಲ್ಲಿ ಇದ್ದಾಗ 4:30 ಶಾಲೆ ಬಿಟ್ಟು ಮಚಂದ್ರ ಪಾಟೀಲ್ ಇವರು 5:30 ಮಾತಾಡ್ಕೊಂಡು ಕೆಣಿಯಂತ್ರದಲ್ಲಿ ಕೂತಿದ್ರು.
ಬಹಳ ಜನ ಎಲ್ಲ ಸಿಕ್ಕ ಕೇಳಿರ್ತಾರೆ ತುಪ್ಪಚ್ಕೊಂಡು ಏನ್ ಮಾಡ್ಕೊಂಡಿರ್ರಿ ಬಹಳ ಜನ ನಾನು ಟೀಚರ್ ಆಗಿರ್ತೀನಿ ಅಥವಾ ಯಾವ್ದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಥವಾ ಯಾವ್ದು ಉದ್ಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳಿರ್ತಾರೆ. ಆದ್ರೆ ಜೀವನ ಉಪಜೀವನ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಅಂದ್ರೆ ವೃತ್ತಿ ಮತ್ತು ಪ್ರವೃತ್ತಿಗೆ ಒಂದು ಸ್ವಲ್ಪ ವ್ಯತ್ಯಾಸವನ್ನು ನಾವು ಕಾಣಬಹುದು. ವೃತ್ತಿಯಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಸಹ ವೃತ್ತಿಯಲ್ಲಿ ನಾವು ಇವಾಗ ಯಾವ್ದೋ ಒಂದು ಪ್ರವೃತ್ತಿ ಒಂಥರ ಹವ್ಯಾಸ ಬೇರೆ ಏನೋ ಇದ್ದಿರ್ತಾವೆ, ಯಾವ್ದೋ ಕ್ಷೇತ್ರ ಕೆಲಸ ಮಾಡ್ಬೇಕಾಗ್ತಿರ್ತದೆ. ಆದ್ರೆ ಮನುಷ್ಯ ವೃತ್ತಿಯಲ್ಲಿ ಇದ್ದಾಗ ಪ್ರವೃತ್ತಿ ಕಡೆ ಬಹಳಷ್ಟು ಗಮನ ಕೊಡಕ್ ಆಗಿರಲ್ಲ. ಯಾಕಂದ್ರೆ ಆ ಕಡೆ ಹೆಚ್ಚಿಗೆ ಗಮನ ಕೊಟ್ಟರೆ ವೃತ್ತಿ ಒಂದು ಸ್ವಲ್ಪ ಎಲ್ಲ ಮೋಸ ಮಾಡಿದ್ರೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರೂ ಇರ್ತಿರ್ತದೆ. ಅದ್ರ ಜೊತೆಗೆ ಯಾವಾಗಲೂ ನಾನು ಯಾಕೆ ವಿಮಾನ ಸ್ಥಳ ಬಗ್ಗೆ ಅಭಿಮಾನ ಮಾತಾಡಬೇಕಂದ್ರೆ ವೃತ್ತಿ ಜೊತೆ ಒಂದು ಪ್ರವೃತ್ತಿಯನ್ನು ಜೊತೆಗೆ ಹಾಗೆ ಇಟ್ಕೊಂಡು ಬಂದವರು ಹೀಗಾಗಿ ಎಲ್ಲರೂ ಅತ್ಯಂತ ಸದಸ್ಯಗಳು ಎಲ್ಲರನ್ನ ಹೊಂದ್ಕೊಂಡಿರ್ತಿದ್ರು, ಎಲ್ಲ ಸಂಘ ಸಂಸ್ಥೆಗಳಿಗೆ ಹೊರಗಡೆ ಇಟ್ಕೊಂಡಿದ್ರು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಅಂತ ಮುಖ್ಯ ಗುರುಗಳು ನಮ್ಮೂರಿಗೆ ಬಂದಾಗ ಹಲವಾರು ಫೋನ್ ಕರೆಸಿದ್ರು. ಈ ಸಂದರ್ಭದಲ್ಲಿ ನಮ್ಮೂರಿನ ಅನೇಕ ಜನ ಹಿರಿಯರು ಮತ್ತು ನಮ್ಮೂರಿನ ಶಿಕ್ಷಕರು ಭಾಗವಹಿಸಿದ್ದಾರೆ. ನಮ್ಮೂರಿನ ಶಿಕ್ಷಕರ ಪಾಟೀಲ್ ಇದ್ದಾರೆ, ಎಸ್.ಕೆ. ಗುತ್ತಿಯವರಿದ್ದಾರೆ, ಕೈಲಾಸ್ ಪಾಟೀಲ್ ಸೇರಿದಂತೆ ಅನೇಕ ಜನ ಭಾಗವಹಿಸಿದ್ದಾರೆ. ನಮ್ಮೂರಿಗೆ ಬರುವಾಗ ನಮ್ಮೂರ ಬಗ್ಗೆ ಏನೋ ಒಂದು ವಿಶೇಷವಾದ ಕಾಳಜಿ. ಈ ತರ ನಮ್ಮೂರಿಗೆಲ್ಲ ಕರೆಬಿಟ್ಟು ಸರಿ ನಾನು ಊರಿಗೆ ಬಂದಿರೋ ನೋಡಿ ಸರ್ ಒಂದ್ ಸ್ವಲ್ಪ ಏನೋ ವಿಶೇಷ ಅಂತ ಸಾಕಾರ ಮಾಡಿರ್ಬೇಕು. ಅವ್ರ ಮಕ್ಕಳಲ್ಲಿ ಇರೋದಲ್ಲ ಅಥವಾ ನನ್ನ ಮಕ್ಕಳಲ್ಲಿ ಇರೋಲ್ಲ, ಆದ್ರೂ ಸಹ ನಮ್ಮೂರಿನ ಮಕ್ಕಳಲ್ಲ ಅವ್ರು ನಮ್ಮ ಮಕ್ಕಳಿದ್ದಾಗ ಸರ್ ಒಂದ್ ಸ್ವಲ್ಪ ಏನಾರ ಮಾಡ್ಬೇಕಂತ ತಿಳ್ಕೊಂಡು ನಾನು ಬೇರೆ ಬೇರೆ ಸಂಘ ಸಂಸ್ಥೆ ಒಂದ್ಸಲ ನೋಟಿ ಬಂದಿಲ್ಲ ನಮ್ಮ ಮಕ್ಕಳಿಗೆ ಒಂದ್ಸಲ ಏನೋ ಸಹಾಯ ಮಾಡಿರ್ಬೇಕು. ನಿಮ್ ಶಾಲೆ ಪ್ರಾರಂಭ ಮಾಡುವಾಗ ಇಲ್ಲ ಸರ್ ನಮ್ಮ ವಿಷಯಗಳು ಮಕ್ಕಳಿಗೆ ಲಡ್ಡು ತಿಳಿಸ್ಬೇಕಂತ ನೋಡ್ರಿ. ಈ ತರ ಅಂದ್ರೆ ಮಕ್ಕಳಲ್ಲಿ ಅವ್ರಿಗೆ ಪ್ರೀತಿಯ ಕಾಳಜಿ ಇರ್ತಾರ. ಬರೀ ಅಷ್ಟೇ ಅಲ್ಲ, ಮಕ್ಕಳಿಗೆ ಓದಬೇಕು ಬಹಳಷ್ಟು ಗಮನವನ್ನು ಕೊಡುವಂತ ಕೆಲವೊಂದು ಶಿಕ್ಷಕರನ್ನೇ ಉತ್ತಮವಾದ ಒಡನಾಟವನ್ನು ಇಟ್ಕೊಂಡರು ನಮ್ಮ ಅಭಿಮಾನವಾಗಿ ಮಾತನಾಡಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ಸಮಾರಂಭದಲ್ಲಿ ಅನೇಕ ಕಾರ್ಯಕ್ರಮ ಓಡಾಡ್ತಿದ್ದ ಸಲುವಾಗಿ ಈ ಸರ್ಕಾರಿ ನೌಕರಿಗೆ ನಮ್ಮೆಲ್ಲ ಮಾಡಿದ್ದೆ ಯಾರೋ ಕೆಲಸ ಸೇರ್ಬೇಕು ನಿವೃತ್ತಿ ಆಯ್ತು ಅಂತ ಹೇಳಿ. ಆದ್ರೆ ಯಾಕೋ ಒಂದ್ಸಲ ನಿವೃತ್ತಿ ಆಗಿದ್ರೆ ಸ್ವಲ್ಪ ಯಾಕೋ ಗುಂಪು ಮಾಡ್ತಾರೆ, ಉತ್ಸವನ್ನ ಕಳೆದುಕೊಳ್ಳುವಂತ ಅನೇಕ ವ್ಯಕ್ತಿಗಳು ಇತ್ತೀಚೆಗೆ ಓದಿದ್ದೀವಿ. ಯಾರಿಗಾರ ಕೆಲಸ ಇದೇ ದಯವಿಟ್ಟು ಅದೆಲ್ಲ ಹಿರಿಯರಿಗೆ ಮನವಿಯನ್ನು ಮಾಡ್ಕೊಂಡಿದ್ರಿ. ಇದು ಮತ್ತೆ ಹೊಸ ಜೀವನವನ್ನು ಆರಂಭ ಮಾಡೋಕೆ ಅವಕಾಶ ಕೊಡ್ತೇವೆ. ಯಾಕಂದ್ರೆ ವೃತ್ತಿಯಲ್ಲಿ ಬೇರೆ ಬೇರೆ ಕಡೆ ಗಮನ ಮಾಡಕ್ ಆಗಿಲ್ಲ ಅಂದ್ರೆ ನಿವೃತ್ತಿ ಆದಂತ ಮತ್ತೆ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಸರ್ ಉಳಿದಿರಬೇಕ ಅನೇಕ ಅವಕಾಶಗಳಿವೆ. ಆ ದಿಶೆಯಲ್ಲಿ ಓದುವಂತ ಶಿಕ್ಷಕರಿಗೆ ಇರುವುದು, ಮಕ್ಕಳಿಗೆ ಇರುವುದು, ಮಾರ್ಗದರ್ಶನ ಮಾಡುವಂತ ಕೆಲಸ ಸಹ ಮುಂದಾಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಿಂದ ಅನೇಕ ಜನ ಗಣ್ಯರು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಬಹಳ ವಿಶೇಷವಾಗಿ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿಕೊಂಡು ಅನೇಕ ವಿಚಾರಗಳನ್ನು ವ್ಯಕ್ತಪಡಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ಈಗಿನ ಇಡಿ ನಮ್ಮ ಸಲೀಂ ಪಾಷಾ ಸರ್ ಅವರು. ಆಕ್ಚುಲಿ ಅವರು ಮನೆಯ ಭಾಷೆ ಬೇರೆ ಆಗಿದ್ರು ಸಹ ಮೈ ಮತ್ತು ಎಲ್ಲ ಕನ್ನಡದಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರು ಎಷ್ಟು ಚಲೋ ಕನ್ನಡ ಮಾತಾಡ್ತಾರೆ ಅನ್ನೋ ಪರಿಸರದ ಸಾಹಿತ್ಯ ಮಾತಾಡಕ್ಕಾಗಿರಲ್ಲ. ಅದು ವಿಶೇಷವಾಗಿ ಕನ್ನಡ ಬಗ್ಗೆ ಆಸಕ್ತಿ ಇದರಲ್ಲೂ ಬಹಳ ಖುಷಿ ಮಾತ್ರ. ನನ್ನ ಮನೆ ಡಿಜಿಟಲ್ ಜೊತೆ ಕೂತಾಗ
ಅದಕ್ಕೆ ಸಲೀಪಾಸ ಸಾಹೇಬ್ರೆ, ನಮ್ಮ ದೊಡ್ಡ ಸಾಹೇಬ್ರೆ ಮತ್ತು ವಿಧಾನಸಭಾ ಅಧ್ಯಕ್ಷರಂತ ಅವರಲ್ಲಿ 7 ವರ್ಷ ಕೆಲಸ ಮಾಡಬೇಕು. ನಮ್ಮ ಸುರೇಶ್ ಶೆಟ್ಟಿ ಸಾಹೇಬ್ರೆ ಮತ್ತು ನಮ್ಮ ಆತ್ಮೀಯರಾದಂಥ ಅಕ್ಷರದಾಸವಾದ ಕುಮಾರ್ ನಮಸ್ಕಾರವನ್ನು ನಾನು ಹೇಳ್ತೇನೆ. ಅದಕ್ಕೆ ಇದುವರೆಗೂ ನಾನು ಸವಿಸ್ತಾರವಾಗಿ ಕಂಟಿನ್ಯೂವಾಗಿ 30 ವರ್ಷ ನಾನು ಸೇವೆ ಸಲ್ಲಿಸಿದ್ದೀನಿ. ನನಗೆ ಯಾವುದೇ ತಪ್ಪು ಚಿಕ್ಕೆ ಮಳೆ ಬಂದಿದೆ ಅಂತ ಹೇಳಿ ನಮ್ಮ ಜಾಗೃತಿ ಸಚಿವರು ಹೇಳಿದ್ರು. ಅದಕ್ಕೆ ನಿಜವಾಗಿ ಹೇಳಿದ್ದೀನಿ, ನಿಮ್ಮ ಎಲ್ಲರೂ ಪ್ರೀತಿ ಪ್ರೇಮದಿಂದ ನಾನು ಇಲ್ಲಿ ಜನ ಬಂದ್ಬಿಟ್ಟಿದ್ದೀನಿ. ನೀವೆಲ್ಲರೂ ಆಶೀರ್ವಾದ ಮಾಡಿ ಬಂದಿರಿ, ಬಂದು ನನ್ನನ್ನು ಆಶೀರ್ವಾದ ಮಾಡಿ ಬಂದಿದ್ದ ನಿಮಗೆಲ್ಲರಿಗೂ ನನ್ನ ಹೃದಯ ತುಂಬ ನಮಸ್ಕಾರಗಳು ಹೇಳಿ ನಾನು ಮಾತನಾಡ್ತೀನಿ. ಸೇರಿದ್ದೇನೆ. ಶ್ರೀ ಭೀಮಣ್ಣ ಹಡಪದವರು ಮುಖ್ಯರು ಸರ್ಕಾರಿ ಪ್ರೌಢಶಾಲೆ ಅಕ್ಕಾಪುರ ಇವರ ವಯೋವೃದ್ಧಿ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ, ಅಭಿನಂದನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಅಭಿನಂದನೆ ಕಾರ್ಯಕ್ರಮ ಕೂಡ ಚಾಲನೆ ಕೊಟ್ಟು ಹೋಗಿರುವಂಥ ದೊಡ್ಡೇಶ್ವರ ಅವರೇ, ಅದೇ ರೀತಿ ನಮ್ಮ ಗಿರಿಪೇಸ್ ಅಂತ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಹಡಪಸರ ಅಂತ ಒಂದು ವ್ಯಕ್ತಿ ನಿಜವಾಗ್ಲೂ ಸರ್ಕಾರಿ ನೌಕರ ಸಂಘಕ್ಕೆಲ್ಲ ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು, ಒಳ್ಳೆಯ ಅಭಿಪ್ರಾಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಎಲ್ಲರ ಜೊತೆ ಬೆರೀತಕ್ಕಂಥ ನಮ್ಮ ವ್ಯಕ್ತಿ ಅಂದರೆ ಹಡಪಸರವರು. ಅದು ಯಾವುದೇ ಸಂಘಟನೆಯಲ್ಲಿ, ಎಲ್ಲ ಸಂಘಟನೆಯಲ್ಲಿ ಗುರುತಿಸತಕ್ಕಂಥ ಶಕ್ತಿ ನಿಜವಾದ ಅವರಿಗೆ ಇರೋದು ಕೊಟ್ಟಿದ್ದಾರೆ. ಕಳೆದ 2 ವರ್ಷದಿಂದ ಅವರು ಕೂಡ ಸರ್ಕಾರಿ ನೌಕರ ಸಂಘದ ಒಂದು ನಿರ್ದೇಶಕರಾಗಿ ನಮ್ಮ ಸಂಘದಲ್ಲಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾವು ಕೂಡ ಸುಮಾರು ಕಾರ್ಯಕ್ರಮ ಹೋಗಿ ನೌಕರ ಭವನ ಮಾಡಿ ಆದರೆ ಅವರಿಗೆ ಕೊಡ್ತಕ್ಕಂಥ ಜವಾಬ್ದಾರಿ, ಏನೇ ಜವಾಬ್ದಾರಿ ಕೂಡ ಕೊಟ್ಟಾಗ ಅದು ಸದಾಶವಾಗಿ ಒಪ್ಕೊಂಡು ಅವರು ಒಳ್ಳೆ ರೀತಿಯಿಂದ ಕಾರ್ಯ ಕೂಡ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಹಡಪಸರಿದ್ದಾರೆ. ಅವರು ಮುಖ್ಯ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ, ಸರ್ಕಾರಿ ನೌಕರ ಸಂಘದ ನಿರ್ದೇಶಕರಾಗಿ, ಅನೇಕ ಸಂಘಟನೆಯ ಮುಖ್ಯಸ್ಥರಾಗಿ ಕೂಡ ಅವರು ಕೂಡ ಸೇವೆ ಸಲ್ಲಿಸಿದ್ದಾರೆ. ಅವ್ರು ಹೇಳ್ತಾರೆ, ಸರ್ ನಾನು ನಿವೃತ್ತಿ ಕಾರ್ಯಕ್ರಮ ಅಮ್ಮನಪ್ಪನ ಶಾಲೆಯಲ್ಲಿ ನಾನು ಮಾಡ್ಕೊತೀನಿ, ಅಲ್ಲಿ ನಾನು ಅದೇ ಚೆನ್ನಾಗಿ ಆಗ್ತಂತ ಹೇಳಿದಾಗ ನಾವು ಹೇಳಿ, ನಿಮಗೋಸ್ಕರ ಈ ಸರ್ಕಾರಿ ನೌಕರ ಭವನ ಕಟ್ಟಿದೆ, ಅನುಕೂಲ ಆಗ್ತಕ್ಕಂಥ ಭವನ ಇದೆ, ನೀವು ಅಲ್ಲಿ ಕೂಡ ಮಾಡ್ಕೋಬೇಡಿ, ನೀವು ನಮ್ಮ ಸರ್ಕಾರಿ ನೌಕರ ಭವನದಲ್ಲಿ ಈ ವಯೋವೃದ್ಧಿ ಕಾರ್ಯಕ್ರಮ ತಗೊಂಡಾಗ ಅವರು ಸಹರ್ಷ ಒಪ್ಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಕಾರ್ಯಕ್ರಮ ಸ್ವೀಕರಿಸ್ತಾ ಮಾಡಿರೋ ಕೆಲಸ ಕೂಡ ಮಾಡ್ತಾರೆ. ಈಗ ಎಲ್ಲರೂ ಹೇಳಿದ್ರು, ದೊಡ್ಡೇಶ್ವರ ಹೇಳಿದ್ರು, ನಮ್ಮ ಚಂದ್ರಶೆಟ್ಟಿ ಅವರು ಹೇಳಿದ್ರು, ಮತ್ತೆ ನಮ್ಮ ಗಿರಿಪೇಸ್ ಹೇಳಿದ್ರು, ಒಂದು ವ್ಯಕ್ತಿ ಬಗ್ಗೆಗೆ ಒಳ್ಳೆಯ ಅಭಿಪ್ರಾಯ ಯಾವಾಗ ಮೂಡುತ್ತಂದ್ರೆ ಒಳ್ಳೆ ಕೆಲಸ ಕಾರ್ಯಗಳು ಆದರೂ ಕೂಡ ಮೂಡ್ತಕ್ಕಂಥ ಆಗ್ತದೆ. ಮತ್ತು ಅವರು ನಾನು ನೋಡ್ತೇವೆ ಭಾಳ ಸಲ ಶಿಕ್ಷಕರ ಒಂದು ಏನಂದರೆ ಉತ್ತಮ ಶಿಕ್ಷಕರ ಒಂದು ಸಮಿತಿಯ ಸದಸ್ಯರಾಗಿ ಕಳೆದ 4 ವರ್ಷದಿಂದ ನೋಡ್ತಾ ಇದ್ದೀನಿ. ಒಂದು ಒಳ್ಳೆಯ ಶಿಕ್ಷಕರನ್ನು ಕೂಡ ಆಯ್ಕೆ ಮಾಡ್ತಕ್ಕಂಥ ಸಮಿತಿಯಲ್ಲಿ ಇರೋದ್ರಿಂದ ನಾವು ಕೂಡ ಹೇಳ್ತಾ ಇದ್ದೀವಿ, ಸರ್ ಈ ಶಿಕ್ಷಕರನ್ನು ನೇಮಕ ಮಾಡಿದರೆ ಒಳ್ಳೆಯದಾಗ್ತದೆ ತಗೊಂಡಾಗ ಅವರು ಕೂಡ ಬಹಳಷ್ಟು ಉತ್ತಮ ಇರ್ತಕ್ಕಂಥ ಶಿಕ್ಷಕರನ್ನು, ಜಿಲ್ಲಾ ಮಟ್ಟದ ಶಿಕ್ಷಕರನ್ನು ಕೂಡ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಅವರು ಕೂಡ ಮಾಡಿದ್ದಾರೆ. ಅವರ ಒಂದು ಟೀಮ್ ನಮ್ಮ ಜಾಕೀರ್ ಸರ್ ಅವರು, ಹಡಪಸ್ ಅವರು ಏನು ಹೇಳಿದ್ರಲ್ಲ, ಈಗ ಪ್ರೌಢಶಾಲಾ ಶಿಕ್ಷಕ ಸಂಘಟನೆ ಅದು ಬೀದರ್ನಲ್ಲಿ ಪ್ರಾರಂಭವಾಗಿ ರಾಜ್ಯ ಮಟ್ಟಕ್ಕೆ ಹೋಗಿ ರಾಜ್ಯ ಮಟ್ಟದ ಸಂಘಟನೆ ಆಗ್ತಕ್ಕಂಥ ಶಕ್ತಿ ನಿಜವಾಗ್ಲೂ ಅವರಲ್ಲಿ ದೇವರು ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಹಡಪಸ್ ಹೇಗಿದ್ದಾರೆ ಅಂದರೆ ನಿಜವಾಗ್ಲೂ ಅವರು ಬಸವಣಿತ ಹಾಗೆ ನೋಡ್ತಾ ಇದ್ರೆ ಯಾವಾಗಲೂ ಕೂಡ ಹಣೆ ಮೇಲೆ ಇವತ್ತು ಹೆಚ್ಕೊಂಡು ಈ ಸಮಾಜದಲ್ಲಿ ತಿರುಗಾಡ್ತಕ್ಕಂಥ ವ್ಯಕ್ತಿ ನಮ್ಮ ಅಪ್ಪಣ್ಣವರು. ಬಸವಣ್ಣವರಲ್ಲಿ ಅವಾಗಿನ ಕಾಲದಲ್ಲಿ ಅಪ್ಪಣ್ಣ ಅಂತಕ್ಕಂಥ ಹೇಳಿದ್ರೆ ಸೆಕ್ರೆಟರಿ ಇದು ಬಸವಣ್ಣವರಲ್ಲಿ. ನಾನು ಇಡೀ ನಮ್ಮ ಸಮಾಜಕ್ಕೆ ಒಂದು ಸೆಕ್ರೆಟರಿಯಾಗಿ ಹೋಗಿದ್ದ ನಮ್ಮ ಅಪ್ಪಣ್ಣವರು ಅಂದರೆ ನಿಜವಾಗ್ಲೂ ಅವರಿಂದ ನಾವು ಬಹಳಷ್ಟು ಕಲಿತಕ್ಕಂಥದ್ದು, ಅವ್ರ ಮಾರ್ಗದರ್ಶನ ಕೂಡ ಬಹಳಷ್ಟು ಇದೆ. ಮತ್ತೆ ನನಗನ್ನಿಸ್ತ ಅವ್ರೇನು ರಿಟೈರ್ಡ್ ಆಗ್ತಾ ಇದ್ದಾರೆ, ಬಹಳ ಖುಷಿಯಿಂದ ಆಗ್ತಾ ಇದೆ. ಯಾವುದೇ ರೆಸಿಡೆಂಟ್ ಅವ್ರು ರಿಟೈರ್ಡ್ ಆಗ್ತಾ ಇಲ್ಲ. ಯಾಕಂದ್ರೆ ಮುಂದೆ ಅವ್ರಿಗೆ ಬಹಳಷ್ಟು ಬೇರೆ ಬೇರೆ ಕ್ಷೇತ್ರಗಳು ಕೂಡ
ಏನು ನಮ್ಮ ನೌಕರರಿಗೆ ಶೀಘ್ರದಲ್ಲೇ ಇದೇ ತಿಂಗಳು 17ನೇ ತಾರೀಕು ರಾಜ್ಯ ಮಟ್ಟದ ಒಂದು ಸಿಎಂ ಅವರಿಗೆ ಮತ್ತು ಡೆಪ್ಟಿ ಸಿಎಂ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಕೂಡ ಹಾಕೊಂಡಿದ್ವಿ. ಅಭಿನಂದನೆ ಕಾರ್ಯಕ್ರಮ ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರಿ ನೌಕರಿಗೆ ಮುಖ್ಯವಾದಂತಹ ಪ್ರಮುಖವಾದಂತಹ 3 ಬೇಡಿಕೆಗಳಲ್ಲಿ ಒಂದು ಬೇಡಿಕೆಯೂ ಕೂಡ ಆಲ್ರೆಡಿ ನಮಗೆ ಈಡೇರಿಸತಕ್ಕಂಥ ಕೆಲಸ ಆಗಿದೆ. ಅದು ಯಾವ ಇಡೀ ರಾಜ್ಯದಲ್ಲೇ ಇಡೀ ಉತ್ತರ ಕರ್ನಾಟಕದಲ್ಲೇ ಇಷ್ಟೊಂದು ಭವ್ಯವಾದ ಕಟ್ಟಡ, ಇಷ್ಟೊಂದು ಜಮೀನು ಇರ್ತಕ್ಕಂಥ ಕಟ್ಟಡ ಎಲ್ಲಿಯೂ ಇಲ್ಲ. ಅದು ಇರ್ತಕ್ಕಂಥ ಕೇವಲ ಏಕೈಕ ಅಂದ್ರೆ ಅದು ಬೀದರ್ನಲ್ಲಿ ಎಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಈ ತರ ನಿಮಗೆ ಕಾರ್ಯಕ್ರಮ ಮಾಡ್ಕೊಳ್ಳಿಕ್ಕೆ ಎಲ್ಲಿ ಕೂಡ ಸ್ಥಳ ಅವಕಾಶ ಕೊಡೋದಿಲ್ಲ. ಈ ತರ ಕಾರ್ಯಕ್ರಮ ಏನಾದ್ರು ಹೋಟೆಲ್ ನೀವು ಹೋಟೆಲ್ನಲ್ಲಿ ಫಂಕ್ಷನ್ ಮಾಡ್ಕೊಂಡ್ರೆ ಸುಮಾರು 40-50 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಅದಕ್ಕೆ ನಾವು ಹಬ್ಬಸರಿಗೆ ಕಾರ್ಯಕ್ರಮ ಕೊಟ್ಟಿರೋದ್ರ ಅನುಕೂಲ ಅಂತಲ್ಲ, ನೀವು ಯಾವುದೇ ನಿವೃತ್ತಿ ಆಗಲಿ, ನಿಮ್ಮ ಮನೆ ಕಾರ್ಯಕ್ರಮ ಆಗಲಿ, ಯಾವುದೇ ಅನುಕೂಲ ಕೂಡ ಬಂದಾಗ ನಿಮ್ಮ ಅತ್ಯಂತ ಕಡಿಮೆ ದರದಲ್ಲಿ ಈ ಸರ್ಕಾರಿ ನೌಕರ ಭವನ ನಿಮಗಾಗಿ ಮೀಸಲಿರುತ್ತೆ ಅಂತ ಹೇಳ್ತಾ, ಈಗ ನಾವು ನೀವೆಲ್ಲ ಸೇರಿ ಏನು ನಮ್ಮ ಹಡ್ಪರು ಏನಂತಾರೆ ನಮ್ಮ ಭೀಮಣ್ಣ ಹಡ್ಪಸರ್ ಅವರ ಒಂದು ನಿವೃತ್ತಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿ ಬಂದ್ವಿ ಅಂತ ಒಂದು ಒಳ್ಳೆ ವ್ಯಕ್ತಿಯ ನಾವು ಸೇರಿ ಕಾರ್ಯಕ್ರಮ ಮಾಡೋಣ.